ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ನಂತರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಭಾರತ ಕ್ರಿಕೆಟ್ ತಂಡ ಭಾರತಕ್ಕೆ ಬಂದು ಇಳಿಯಿತು. 29ನೇ ತಾರೀಕಿಗೆ T20 ವರ್ಲ್ಡ್ ಕಪ್ ಸೌತ್ ಆಫ್ರಿಕಾದ ವಿರುದ್ಧ ಫೈನಲಲ್ಲಿ ನಾವು ಗೆದ್ದ ಮೇಲೆ, ಬಾರ್ಬೋಟಸಲ್ಲಿ ಗೆದ್ದ ಮೇಲೆ ಸದ್ಯದಲ್ಲೇ ಭಾರತಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ತಿದ್ದದ್ದು. ಬಟ್ ಚಂಡಮಾರುತದಿಂದಾಗಿ ಭಾರತ ಅಲ್ಲಿಯೇ ಸ್ಟಕ್ ಆಗಿತ್ತು. ಭಾರತದ ಕ್ರಿಕೆಟ್ ಆಟಗಾರರೆಲ್ಲ ಸಹ ಕಾಯ್ತಿದ್ರು, ಯಾವಾಗ ಭಾರತಕ್ಕೆ ಬರೋದು, ಭಾರತದ ಜನರ ಎದುರಿಗೆ, ನಮ್ಮವರ ಎದುರಿಗೆ ನಾವು ಸೆಲೆಬ್ರೇಟ್ ಮಾಡೋದು ಯಾವಾಗ ಅಂತ ಪಾಪ ತುದಿಗಾಲಲ್ಲಿ ಅವರು ಕಾಯ್ತಿದ್ರು ಅಂತ ಕಾಣ್ತದೆ. ನಾವು ಸಹ ಆ ಒಂದು ಸೀನನ್ನು ನಮಗೆ ಈಗ ಮುಂಬೈಗೆ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಬಟ್ ಟಿ ವಿ ಎಲ್ಲಾದರೂ ನೋಡುವ ಮಾರ್ರೆ ಅಂತ ನಾವೆಲ್ಲರೂ ಸಹ ಕಾತರದಿಂದ ಕಾಯ್ತಿದ್ದೆವು. ಅಂತೂ ಆ ಕ್ಷಣ ಬಂತು. ಭಾರತದ ಕ್ರಿಕೆಟ್ ಆಟಗಾರರು ಇವತ್ತು ಭಾರತಕ್ಕೆ ಆಗಮಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಭೇಟಿಯಾದರು. ಅಲ್ಲಿ ಒಂದು ಫೋಟೋ ಸೆಷನ್ಸ್ ಒಂದಿಷ್ಟಾಯಿತು. ಮೋದಿಯವರು ಆಟಗಾರರ ಜೊತೆ ಮಾತುಕತೆ ಎಲ್ಲ ಆಯಿತು. ಅದಾದ ಮೇಲೆ ಸಂಜೆ ಒಂದು ಮಧ್ಯಾಹ್ನದ ನಂತರ ಒಂದು ವಿಟ್ನೆಸ್ ಮಾಡಿದ್ವಲ್ಲ ನಾವು, ಯಾರೆಲ್ಲ ನೀವು ನೋಡಲಿಲ್ಲೋ ನೀವು ಭಯಂಕರ ಮಿಸ್ ಮಾಡಿಕೊಂಡ್ರಿ ಮಾರೆ. ಆ ಒಂದು ಕ್ಷಣಗಳುಂಟಲ್ಲ, ನಿಮಗೆ ಅದು ಹೈಲೈಟ್ಸಲ್ಲಿ ನೋಡಿದರೆ ಅಷ್ಟು ಮಜಾ ಆಗೋದಿಲ್ಲ. ಲೈವ್ ನೀವು ಅಲ್ಲಿಯೇ ಹೋಗಿದ್ದಿದ್ರೆ, ಮುಂಬೈಗೆ ಹೋಗಿದ್ದಿದ್ರೆ ಇನ್ನೂ ಸಹ ಬೆಸ್ಟ್ ಬಿಡಿ. ಬಟ್ ಸ್ಟಿಲ್ ಆ ಲೈವ್ ಕವರೇಜಲ್ಲಿ ನೋಡುವಾಗ ಓ ಮೈ ಗಾಡ್, ನಾನು ಈ ಥರ ಇಷ್ಟು ಜನ ಭಾರತದಲ್ಲಿ ಒಟ್ಟಿಗೆ ಸೇರಿದ್ದು ನಾನು ನೋಡಲಿಲ್ಲ, ಅಥವಾ ನನಗೆ ನೆನಪಿಲ್ಲ. ಇರ್ಬೋದೇನೋ, ಬಟ್ ನನಗೆ ನೆನಪಿಲ್ಲ. ಓ ಮೈ ಗಾಡ್, ಮುಂಬೈ ಮರೀನ್ ಡ್ರೈವ್ ಫುಲ್. ಯಾರಾದರೂ ನಿಮಗೆ ಅದನ್ನು ಮಿಸ್ ಮಾಡಿಕೊಂಡಿದ್ರೆ, ಮುಂಬೈ ಇಂಡಿಯನ್ಸ್ ಇದ್ದಾವೆ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ CSKದು ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗಳು ಅಥವಾ ಟ್ವಿಟ್ಟರ್ ಪೇಜ್ ಅಥವಾ BCCIದು ಏನು ಅಫಿಷಿಯಲ್ ಇನ್ಸ್ಟಾಗ್ರಾಮು ಮತ್ತು ಟ್ವಿಟ್ಟರ್ ಅಕೌಂಟೆಲ್ಲ ಇರ್ತಲ್ಲ, ಅದೆಲ್ಲ ಚೆಕ್ ಮಾಡಿ. ಓ ಮೈ ಗಾಡ್, ಎಂಥ ಜನ ಸೇರಿದ್ದು ಟೀಮ್ ಇಂಡಿಯಾವನ್ನು ವೆಲ್ಕಮ್ ಮಾಡಲಿಕ್ಕೆ. ಅಷ್ಟು ಜನ, ಆ ಒಂದು ವಿನ್ನಿಂಗ್ ಪೆರೇಡ್ ಇತ್ತಲ್ಲ, ಓ ಮೈ ಗಾಡ್. ಆ ಒಂದು ಓಪನ್ ಬಸ್ಸಲ್ಲಿ ಮೇಲೆ ನಿಂತ್ಕೊಂಡು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು, ಎಸ್ಪೆಷಲಿ ಆ ಒಂದು ಸೀನು ಎಷ್ಟು ಖುಷಿ ಆಯಿತು ಅಂತಂದರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಂತ ಕರೀತಾರೆ, ಒಟ್ಟಿಗೆ ನಾವು ಟ್ರೋಫಿಯನ್ನು ಜನರಿಗೆ ತೋರಿಸುವಂಥ ಅವರಿಬ್ಬರು ಒಟ್ಟಿಗೆ ಹಿಡ್ಕೊಂಡು ಅಂತ ಸೆಲೆಬ್ರೇಟ್ ಮಾಡಿದ್ದು. ಜನ ಸಾಗರ. ಅಂದರೆ ಅದರಲ್ಲಿ ಗೊತ್ತಾಗ್ತದೆ ಕ್ರಿಕೆಟ್ ಅನ್ನೋದು ಭಾರತೀಯರಿಗೆ ಎಷ್ಟು ಒಂದು ತುಂಬ ಹತ್ತಿರ ಅಂತ ಮನಸ್ಸಿಗೆ. ಬೇರೆ ಸ್ಪೋರ್ಟಿಗೆ ಸಪೋರ್ಟ್ ಮಾಡಬೇಕು ಹೀಗೆ ಅದೆಲ್ಲ ಸೈಡಿಗಿಡಿ, ಸದ್ಯಕ್ಕೆ ಸೈಡಿಗಿಡಿ. ಬಟ್ ಒಂದು ಫ್ಯಾಕ್ಟನ್ನು ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ, ಏನಂತಂದರೆ ಭಾರತದಲ್ಲಿ ಕ್ರಿಕೆಟನ್ನು ಅಷ್ಟು ಪ್ರೀತಿಸ್ತಾರೆ ಜನ. ಎಲ್ಲ ಭಾರತೀಯರನ್ನು, ಈಗ ಎಲ್ಲ ಧರ್ಮ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಏನೇನು ಅದು ಜಾತಿ ಗೀತೆ ಎಲ್ಲ ಗಲಾಟೆ ಎಲ್ಲ ಒಂದು ಏನು ಮನಸ್ಸು ಒಳಗಡೆ ಏನೇನು ಗಲಾಟೆಗಳು ಎಲ್ಲೆಲ್ಲ ಇರ್ತದಲ್ಲ, ಮನಸ್ಸು ಒಳಗಡೆ ದ್ವೇಷ ಅದು ಇದು ಎಲ್ಲವನ್ನು ತೆಗೆದುಹಾಕಿ ಭಾರತೀಯರನ್ನು ಒಟ್ಟು ಮಾಡೋದು ಯಾವುದು ಅಂತಂದರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಎಲ್ಲವನ್ನು ಮರೆಸ್ತದೆ, ಎಲ್ಲ ಒಂದು ಗಲಾಟೆಯನ್ನು ಮರೆಸ್ತದೆ. ಅದು ಜನ ಕ್ರಿಕೆಟ್ಗೋಸ್ಕರ ಎಲ್ಲರೂ ಸಹ ಒಟ್ಟಾಗ್ತಾರೆ, ಅದು ನಿಜ. ಎಂಥದೇ ಇರಲಿ, ಏನು ಹಿಂದೂ ಮುಸ್ಲಿಂ ಗಲಾಟೆ ಇರಲಿ, ಅದಿರಲಿ ಇದಿರಲಿ, ಏನೇ ಇರಲಿ, ಅಥವಾ ಪೊಲಿಟಿಕಲ್ ಏನೇನೋ ಗಲಾಟೆಗಳಿರಲಿ, ಏನೇ ಇರಲಿ, ಕ್ರಿಕೆಟ್ ಅಂತ ಬಂದಾಗ ಎಲ್ಲರೂ ಸಹ ಒಟ್ಟಾಗ್ತಾರೆ. ಅದು ಮೇ ಬಿ ಕ್ರಿಕೆಟಿಗೆ ಇರುವಂಥ ಶಕ್ತಿ ನಮ್ಮ ದೇಶದಲ್ಲಿ ಇವತ್ತಿಗೇನು ಪ್ರೂವ್ ಮಾಡಿತ್ತು. ಏನು ಅಲ್ಲಿ ಇಡೀ ಮುಂಬೈ ರೋಡಲ್ಲಿತ್ತ ಅಂತ ಇವತ್ತು ಅಷ್ಟು ಜನ ಸೇರಿದ್ರು. ಆ್ಯಂಡ್ ಅದಾದಮೇಲೆ ವಾಂಖೇಡೆ ಸ್ಟೇಡಿಯಮ್ಗೆ ಏನು ಟೀಮ್ ಹೋಯಿತು, ಅಲ್ಲಿ ಎಲ್ಲ ಪ್ಲೇಯರ್ಸ್ ಇದು ಡ್ಯಾನ್ಸ್ ಏನು, ಕೊನೆಗೆ ಸ್ಪೀಚ್ ಏನು. ಫಸ್ಟ್ ರೋಹಿತ್ ಶರ್ಮಾ ಅವರು ಸ್ಪೀಚು ಏನು, ರೋಹಿತ್ ಶರ್ಮಾ ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಎಲ್ಲ ಬೊಬ್ಬೆ ಹೊಡಿತಿದ್ದಾರೆ ಖುಷಿಯಲ್ಲಿ ಅಂತ. ಅದಾದಮೇಲೆ ವಿರಾಟ್ ಕೊಹ್ಲಿ ಅವ್ರನ್ನು ಕರೆದ್ರು ಮಾತಾಡಲಿಕ್ಕೆ. ವಿರಾಟ್ ಕೊಹ್ಲಿ ಅವ್ರು ಬಂದ ಕೂಡಲೇ ಚೀಕು ಅಂತ, ಚೀಕು ಇಸ್ ಹಿಸ್ ನಿಕ್ ನೇಮ್, ಅದು ಚೀಕು ಅಂತ ಹೇಳಿದರು ಜನ. ವಿರಾಟ್ ಕೊಹ್ಲಿ ಅವರು ಹೇಳಿದರು. ವಿರಾಟ್ ಕೊಹ್ಲಿ ಅವರು ಒಂದು ಮಾತು ಕೂಡ ಹೇಳಿದರು ಮಾರೆ, ಎಂತಂತಂದರೆ, ನನ್ನ ಜೀವನದಲ್ಲಿ ಒಂದು ಮೂಮೆಂಟ್ ನನಗೆ ಮರಿಲಿಕ್ಕೆ ಆಗೋದೇ ಇಲ್ಲ. ಆಫ್ಕೋರ್ಸ್ 2011 ವರ್ಲ್ಡ್ ಕಪ್ ವಿನ್ ಆದೆವು, ಅಂದರೆ ವಿನ್ ಆಗಿದ್ದೆ. ಈಗ 2024 T20 ವರ್ಲ್ಡ್ ಕಪ್ಪು. ಬಟ್ ನಾನು ಸ್ಟೆಪ್ಸ್ ಹತ್ತುತ್ತಾ ಇರುವಾಗ, ರೋಹಿತ್ ಶರ್ಮಾ ಅವರು ಸ್ಟೆಪ್ಸಿಂದ ಇಳಿತಾ ಇರುವಾಗ ನಾವು ಇಬ್ಬರು ಕೂಡ ಅಳ್ತಾ ಇದ್ದೆವು. ನಾನು ಮೆಟ್ಲು ಹತ್ತುತ್ತಾ ಇರುವಾಗ ಅಳ್ತಾ ಇದ್ದೆ, ರೋಹಿತ್ ಶರ್ಮಾ ಅವರು ಮೆಟ್ಲು ಇಳ್ಕೊಂಡು ಬರ್ತಾಯಿದ್ರು, ಆವಾಗ ಅವರು ಅಳ್ತಾ ಇದ್ರು, ನಾವಿಬ್ಬರು ಕೂಡ ತಪ್ಪಿಕೊಂಡೆವು. ಆ ಒಂದು ಕ್ಷಣ ನನಗೆ ಜೀವನದಲ್ಲಿ ಮರಿಲಿಕ್ಕಾಗೋದಿಲ್ಲ ಅಂತ ರಾಹುಲ್ ದ್ರಾವಿಡ್ ಅವರು ಹೇಳಿದರು. 2023 ನವೆಂಬರ್ 19 ODI ವರ್ಲ್ಡ್ ಕಪ್ ಫೈನಲ್ ಸೋತಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ಮಾರೆ ಸಾಕು, ನಾನು ರಿಟೈರ್ಮೆಂಟ್ ಘೋಷಣೆ ಮಾಡ್ತೇನೆ ಕೋಚ್ ಸ್ಥಾನಕ್ಕೆ ಅಂತ. ಹಾಗೆ ನನಗೆ ಕಾಲ್ ಬರ್ತಿದೆ ರೋಹಿತ್ ಶರ್ಮಾ ಅವರಿಂದ, ಇಲ್ಲ ಇನ್ನೊಂದು 6 ತಿಂಗಳಿರೋದಲ್ಲ, ಇನ್ನೊಂದು ಸಲ ನಾವು ಟ್ರೈ ಮಾಡುವ, ನೀವು ಒಟ್ಟಿಗೆ ಟ್ರೈ ಮಾಡುವ, ಈ ಸಲ T20 ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಟ್ರೈ ಮಾಡುವ, ದಯವಿಟ್ಟು ರಾಜೀನಾಮೆ ಎಲ್ಲ ಕೊಡಬೇಡಿ ಅಂತ ಒಂದು ಕನ್ವಿನ್ಸ್ ಮಾಡಿದರು.
ಆ ಒಂದು ಕಾಲ್ ನನ್ನ ಜೀವನದ ಅತ್ಯಮೂಲ್ಯ ಕಾಲ್ ಆಗಿತ್ತು ಅಂತ ಹೇಳಿದರು. ಈ ಥರದ್ದು ಕೆಲವೊಂದು ಇಮೋಷ್ನಲ್ ಡೈಲಾಗ್ ಎಲ್ಲ ಭಾರಿ ಬಂತಪ್ಪ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಹೇಳಿದರು, ಈ ಒಂದು ಟ್ರೋಫಿ ಇಡೀ ಭಾರತದ ಜನತೆಗೆ ಸಲ್ತದೆ. ಯಾರೆಲ್ಲ ಕ್ರಿಕೆಟನ್ನು ಅಷ್ಟು ಪ್ರೀತಿಸ್ತೀರಿ, ಯಾರೆಲ್ಲ ಭಾರತ ಕ್ರಿಕೆಟ್ ತಂಡವನ್ನು ಇಷ್ಟೆಲ್ಲ ಹುರಿದುಂಬಿಸ್ತಿದ್ದೀರಿ, ನಿಮ್ಗೆಲ್ರಿಗೂ ಇದು ಸಲ್ತದೆ ಅಂತ ಹೇಳಿದರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರೊಂದು ಹೇಳಿದರು, 2011ರಲ್ಲಿ ನಾವು ವಿನ್ ಆದಾಗ ಸೀನಿಯರ್ ಪ್ಲೇಯರ್ಸ್ ಎಲ್ಲ ಅಳ್ತಾ ಇದ್ರು, ಗೊಳ ಅಂತ ಅಳ್ತಾ ಇದ್ರು, ಇಮೋಷ್ನಲ್ ಆಗಿದ್ರು. ಆಗ ನನಗೆ ಅನ್ನಿಸ್ತಾ ಇರಲಿಲ್ಲ ಎಂತಕ್ಕೆ ಇವರೆಲ್ಲ ಅಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಈಗ 14 ವರ್ಷ ಆದಮೇಲೆ 2011 ನಂತರ ಈಗ ಒಂದು ICC ಟ್ರೋಫಿ ವಿನ್ ಆಗ್ತಾ ಇರೋದಲ್ಲ, ವರ್ಲ್ಡ್ ಕಪ್ ವಿನ್ ಆಗ್ತಾ ಇರೋದು, ಭಾರತ T20 ವರ್ಲ್ಡ್ ಕಪ್ ವಿನ್ ಆಗ್ತಾ ಇರೋದು. ಈಗ ನನಗೆ ಸೀನಿಯರ್ ಪ್ಲೇಯರ್ ಆಗಿ ನನಗೆ ಒಂಥರ ಅನ್ನಿಸ್ತಾ ಉಂಟು, ಹೌದು ಮಾರ್ರೆ 2011ರಲ್ಲಿ ಅವ್ರು ಹತ್ತಾಗ ನನಗೆ ಎಂತ ಅಷ್ಟು ಕನೆಕ್ಟ್ ಆಗಿರಲಿಲ್ಲ, ಈಗ ನನಗೆ ಭಯಂಕರ ಕನೆಕ್ಟ್ ಆಗ್ತಾ ಉಂಟು. ಆ ಒಂದು ಟ್ರೋಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇಂಡಿವಿಜುವಲ್ ಏನೇ ಕಾಂಟ್ರಿಬ್ಯೂಷನ್ ಇರಲಿ, ಏನೇ ಇರಲಿ, ಟ್ರೋಫಿ ಇಲ್ಲದಿದ್ದರೆ ಒಂದು ಪ್ಲೇಯರ್ಗೆ ಎಷ್ಟು ಕೋಟಿ ದುಡ್ಡು ಇದ್ದರೆ ಸಹ ಉಂಟಲ್ಲ, ಅವ್ರಿಗೊಂದು ಕೊರಿತಾ ಇರ್ತದೆ, ನಾನು ಟ್ರೋಫಿಗೆ ಗೆಲ್ಲಿಸಿದ್ನ ಮಾರ್ರೆ ಅಂತ. ಇಲ್ದಿದ್ರೆ ಎಷ್ಟು ಬೇಜಾರಾಗ್ತದೆ. ದೂಬೆ ಅವರೆಲ್ಲ ಭಯಂಕರ ಲಕ್ಕಿ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ವರ್ಲ್ಡ್ ಕಪ್ಪಲ್ಲೇ ಓಕೆ ವಿನ್ ಆದರು. ಬಟ್ ಈ ಒಂದು ಗ್ಯಾಪ್ ಇಟ್ಟುಕೊಂಡು ಈಗ 2007ರಲ್ಲಿ T20 ವರ್ಲ್ಡ್ ಕಪ್ ವಿನ್ ಆಗಿದ್ದಾಗಿತ್ತು ಭಾರತ. ಇನಾಗ್ರಲ್ T20 ಏನು ಇತ್ತಲ್ಲ ಅಡಿಷನ್, ಅದರಲ್ಲಿ ವಿನ್ ಆದ ಮೇಲೆ ಎಷ್ಟು 17 ವರ್ಷಗಳ ನಂತರ ಸೆಕೆಂಡ್ T20 ವರ್ಲ್ಡ್ ಕಪ್ ವಿನ್ ಆಗ್ತಾ ಇರೋದು. ರೋಹಿತ್ ಶರ್ಮಾ ಅವರಿಗೆಲ್ಲ ಎಂಥ ಇಮೋಷ್ನಲ್ ಮೂಮೆಂಟ್ ಇರ್ಬೋದು. ಯಾಕಂದರೆ 2007ರ ಸ್ಕ್ವಾಡಲ್ಲಿ ಸರ್ ರೋಹಿತ್ ಶರ್ಮಾ ಅವರಿದ್ದರು. ಈಗ 2024ರ ಸ್ಕ್ವಾಡಲ್ಲಿ ಸರ್ ರೋಹಿತ್ ಶರ್ಮಾ ಅವರಿದ್ದರು. ಅಫ್ಕೋರ್ಸ್ ಈಸ್ ದ ಕ್ಯಾಪ್ಟನ್ನು. ಸೊ ಅದೆಲ್ಲ ಆದಮೇಲೆ ಲಾಸ್ಟಿಗೆ BCCI ಜೈಶಾ ಮತ್ತು ಬಿನ್ನಿ ಅವರೆಲ್ಲ ಸೇರಿಕೊಂಡು ಭಾರತ ಕ್ರಿಕೆಟ್ ತಂಡದ ಆಟಗಾರರಿಗೆ, ಇಡೀ ತಂಡಕ್ಕೆ ಸೇರಿ 125 ಕೋಟಿ, ಓ ಮೈ ಗಾಡ್, T20 ವರ್ಲ್ಡ್ ಕಪ್ ವಿನ್ ಆಗಿದ್ದಕ್ಕೆ ಭಾರತ ಕ್ರಿಕೆಟ್ ತಂಡಕ್ಕೆ BCCI ಕಡೆಯಿಂದ 125 ಕೋಟಿ ಸಿಕ್ಕಿತು. ಓ ಮೈ ಗಾಡ್. ಟ್ರೋಫಿ ವಿನ್ ಟೀಮಿಗೆ ಭಾರತ ತಂಡಕ್ಕೆ ICCಯಿಂದ 20 crores 25 crores ಸಮಥಿಂಗ್ ಲೈಕ್ ದಟ್ ಐ ಗೆಸ್. ಬಟ್ BCCIಯಿಂದ 125 ಕೋಟಿ. ಓ ಮೈ ಗಾಡ್. ಅದರಲ್ಲಿ ಗೊತ್ತಾಗ್ತದೆ ಟ್ರೋಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಈಗ ಫೈನಲಲ್ಲಿ ಸೋತಿದ್ರೆ ₹1 ಏನು ಬರ್ತಾ ಇರಲಿಲ್ಲ. ವಿನ್ ಆಗಿದ್ದಕ್ಕೆ ಆ ಒಂದು ಇಷ್ಟು ವರ್ಷಗಳ ನಂತರ ಟ್ರೋಫಿ ಮನೆಗೆ ತಗೊಂಬಂದ್ರಲ್ಲ, ಅದಕ್ಕೆ ನೋಡಿ 125 ಕೋಟಿ. ಯಪ್ಪಾ, ಸೂಪರ್ ಅಂದರೆ ಸೂಪರ್. ಆ್ಯಂಡ್ ರವೀಂದ್ರ ಜಡೇಜಾ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು. ಅದರದ್ದು ನಾವು ಮತ್ತೆ ಸಪ್ರೇಟ್ ವಿಡಿಯೋ ಮಾಡಲಿಲ್ಲ. ಅವರಿಗೆ ಸಹ ಒಳ್ಳೆಯದಾಗಲಿ. ಒಟ್ಟು ಈಗ ನಮ್ಮ ಭಾರತ ಕ್ರಿಕೆಟ್ ತಂಡದಲ್ಲಿ ಈ ಒಂದು ವಿನ್ನಿಂಗ್ ಟೀಮಲ್ಲಿ 3 ಸೀನಿಯರ್ ಪ್ಲೇಯರ್ಸ್ ರಿಟೈರ್ಮೆಂಟ್ ಘೋಷಣೆ ಮಾಡಿದರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ರವೀಂದ್ರ ಜಡೇಜಾ ಅವರು. ಈಗ ಆ ಒಂದು ನಮ್ಮದು ಇನ್ನು ಮುಂದೆ ಏನಾಗಬಹುದು ಭಾರತ ಕ್ರಿಕೆಟ್ ತಂಡ ಅಂತಂದರೆ, ಇಷ್ಟು ಗ್ಯಾಪ್ ಮೇಂಟೈನ್ ಮಾಡಬಾರ್ದು ಭಾರತ ಕ್ರಿಕೆಟ್ ತಂಡ. 1983ರಲ್ಲಿ ಭಾರತ ಕ್ರಿಕೆಟ್ ತಂಡವು ಫಸ್ಟ್ ಟೈಮ್ ODI ವರ್ಲ್ಡ್ ಕಪ್ ವಿನ್ ಆದರು. ಅದಾದಮೇಲೆ ವಿನ್ ಆದದ್ದು 2007, 2024 ವರ್ಷಗಳ ನಂತರ 2007ರಲ್ಲಿ ಫಸ್ಟ್ T20 ವರ್ಲ್ಡ್ ಕಪ್ ವಿನ್ ಆದರು. ಮತ್ತು 4 ವರ್ಷ ಬಿಟ್ಟು 2011ರಲ್ಲಿ ಸೆಕೆಂಡ್ ಟೈಮ್ ODI ವರ್ಲ್ಡ್ ಕಪ್ ವಿನ್ ಆದರು. ಅದಾದಮೇಲೆ ವರ್ಲ್ಡ್ ಕಪ್ ವಿನ್ ಆಗಲಿಕ್ಕೆ ಭಾರತ ತೆಗೆದುಕೊಂಡದ್ದು ಬರೋಬ್ಬರಿ 14 ವರ್ಷ. 14 ವರ್ಷ ಅನ್ನೋದು 13 ವರ್ಷಗಳ ನಂತರ ಈಗ ಸೆಕೆಂಡ್ ಟೈಮಿಗೆ T20 ವರ್ಲ್ಡ್ ಕಪ್ಪನ್ನು ಭಾರತ ವಿನ್ ಆದರು. ಹೋಪ್ಫುಲಿ ಗೋಯಿಂಗ್ ಫಾರ್ವರ್ಡ್ ಇಷ್ಟು ಗ್ಯಾಪ್ ಬೇಡ ಅಂತ ನಾನು ಅಂದ್ಕೊಂಡಿದ್ದೇನೆ. ಗ್ಯಾಪ್ ಜಾಸ್ತಿ ಆದಷ್ಟು ಪ್ರೆಷರ್ ಜಾಸ್ತಿ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ, ಮತ್ತು ವಿನ್ ಆದಾಗ ಮತ್ತೆ ಪುನಃ ನೀವು ನಮ್ಮನ್ನು ಅಳಿಸೋದು ಬೇಡ. ಇನ್ನು ಮೇಲೆ ಭಾರತ ಎಲ್ಲ ಟೂರ್ನಮೆಂಟಲ್ಲಿ ಶಕ್ತಿಶಾಲಿಯಾಗಿ ಹೊರಹೊಮ್ಮಿ ಸತತವಾಗಿ, ಈಗ ಆಸ್ಟ್ರೇಲಿಯಾ ಹೇಗೆ ಯೂಶ್ವಲಿ ಡಾಮಿನೇಟ್ ಮಾಡ್ತದಲ್ಲ, ಆ ಥರ ಕಪ್ಪು ಮೇಲೆ ಕಪ್ಪು ವಿನ್ ಆಗ್ತಾ ಬರಲಿ ಅಂತ ಆಶಿಸ್ತೇನೆ. ಯಾರಾದರೂ ಇನ್ನೂ ಕೂಡ ನೋಡಿರೋದಿದ್ದರೆ ಜಿಯೋ ಸಿನಿಮಾ ಆ್ಯಪಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅವರು ಹೋಪ್ಫುಲಿ ಅದನ್ನು ಹೈಲೈಟ್ಸ್ ಆಗಿ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಹೋಗಿ ನೋಡಿ, ಜಿಯೋ ಸಿನಿಮಾ ಆ್ಯಪಲ್ಲಿ ಉಂಟು. ನಾನು ಕೂಡ ಜಿಯೋ ಸಿನಿಮಾದಲ್ಲೇ ನೋಡಿದ್ದು, ಟಿವಿಗೆ ಕನೆಕ್ಟ್ ಮಾಡ್ಕೊಂಡು ನೋಡಿದೆ. ಸ್ಟಾರ್ ಸ್ಪೋರ್ಟ್ಸ್ ನನಗೆ ಏನು ಇಷ್ಟ ಆಗಿಲ್ಲ. ಸ್ಟಾರ್ ಸ್ಪೋರ್ಟ್ಸಲ್ಲಿ ಡಬ್ಬ ಥರ ಬರ್ತಾಯಿತ್ತು. ಜಿಯೋ ಸಿನಿಮಾ ಇಸ್ ಮಚ್ ಬೆಟರ್. ನಂಗೆ ಜಿಯೋ ಸಿನಿಮಾದಲ್ಲಿ ತುಂಬ ಓವರಾಲ್ ಲೈವ್ ಚಂದ ಬಂದಿತ್ತು ಅಂತ ನಂಗೆ ಅನ್ನಿಸ್ತಾ ಉಂಟು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ಸೂಪರ್. ಆ್ಯಂಡ್ ನಿಮಗೆ ಈಗ ನೀವು 9 ನಿಮಿಷ ವೀಡಿಯೋ ನೋಡಿದರೆ ನಿಮಗೆ ಈಗ ಒಂದು ಕ್ವಶನ್ ಕೇಳ್ತಾ ಇದ್ದೇನೆ. ನಾನು
ಬೆಸ್ಟ್ ಪ್ಲೇಯಿಂಗ್ 11 ಆಫ್ ದಿಸ್ ವರ್ಲ್ಡ್ ಕಪ್ ಮಾಡಬೇಕಾ ಮಾಡಬಾರ್ದು ಅಂತ ತಿಳಿಸಿ. IPL ಅಲ್ಲೂ ಹೇಳಿದ್ದೆ ಮಾಡ್ತೇನೆ ಅಂತ, ಬಟ್ ಕಾರಣಾಂತರಗಳಿಂದ ನಂಗೆ ಮಾಡ್ಲಿಕ್ಕಾಗಲಿಲ್ಲ. ಇನ್ನೇನು ಮಾಡಬೇಕು ಅನ್ನೋಷ್ಟು ಹೊತ್ತಿಗೆ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿತ್ತು. ವರ್ಲ್ಡ್ ಕಪ್ ಸ್ಟಾರ್ಟ್ ಆದಮೇಲೆ ಮತ್ತೆ IPL ಬಗ್ಗೆ ಮಾತಾಡಬಾರ್ದು. ಸೊ ಆದ್ದರಿಂದ ಬೆಸ್ಟ್ ಪ್ಲೇಯಿಂಗ್ 11 ವರ್ಸ್ಟ್ ಪ್ಲೇಯಿಂಗ್ 11 IPL ಇದು ಮಾಡಿರಲಿಲ್ಲ. ಬಟ್ ಈ ವರ್ಲ್ಡ್ ಕಪ್ ಇದು T20 ವರ್ಲ್ಡ್ ಕಪ್ ಇದು ಬೆಸ್ಟ್ ಪ್ಲೇಯಿಂಗ್ 11 ನನ್ನ ಪ್ಲೇಯಿಂಗ್ 11 ಆಯಿತಾ. ಬೇರೆಯವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರ್ತದೆ. ಬೆಸ್ಟ್ ಪ್ಲೇಯಿಂಗ್ 11 ಮಾಡಬೇಕಾ ಮಾಡಬಾರ್ದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಯಾವುದು ಕಮೆಂಟ್ ಬರ್ತದೆ ಅದಕ್ಕೆ ನಾನು ಬದ್ಧನಾಗ್ತೇನೆ. ಅಂದರೆ ವಿಡಿಯೋ ಮಾಡಬೇಕು ಅಂತ ನೀವು ಬಯಸಿದರೆ ಖಂಡಿತವಾಗಿ ಸಹ ವಿಡಿಯೋ ಮಾಡ್ತೇನೆ. ನಾಳೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಾಳೆ ಸಂಜೆ ಅಪ್ಲೋಡ್ ಮಾಡ್ತೇನೆ. ಸರಿಯಾಗಿರೋ ಬರುವ. ನಮಸ್ಕಾರ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. ನಮಸ್ತೆ.